ಇಸ್ಲಾಂ ಧರ್ಮ ಪ್ರಚಾರಕ್ಕೆ ಅಂತ ಬಂದಂತಹ ಮುಸ್ಲಿಮರೇ ವಿರೋಧವನ್ನ ವ್ಯಕ್ತಪಡಿಸಿದಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ದೇವತಗಲ್ ಗ್ರಾಮದಲ್ಲಿ ಮಾರಾಮಾರಿ ಕೂಡ ಆಗಿದೆ. ಅಹಮದಿಯ ಪಂಗಡ ತತ್ವ ಪ್ರಚಾರಕ್ಕೆ ಮುಸ್ಲಿಂ ಮುಖಂಡರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಅಹಮದಿಯ ತತ್ವದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದವರ ಮೇಲೆ ಹಲ್ಲೆಯನ್ನ ಕೂಡ ಇನ್ನೊಂದು ಗುಂಪಿನವರು ಮಾಡಿದ್ದಾರೆ. ಕಟ್ಟಾ ಮುಸ್ಲಿಂ ಸಮುದಾಯದ ಮುಖಂಡರಿಂದ ಮೌಲ್ವಿಗೆ ವಾರ್ನಿಂಗ್ ಕೂಡ ಕೊಡಲಾಗಿದೆಯಂತೆ. साथ में जिद करना अच्छी बात नहीं है, बोल दो साथ में ये सब इतना हंगामा कर रहे हैं, जिद्दी से नुकसान है, बोलना नहीं आता क्या? बात करो, दोबारा कोई साथ में जिद करना अच्छी बात नहीं है, बोल दो साथ में ये सब इतना हंगामा कर रहे हैं, जिद्दी से नुकसान है, बोलना नहीं आता क्या? बात करो, दोबारा कोई आना नहीं, क्या ताल्लुक में पाव रखना नहीं, पूरा जावेद तुम भी किसी को बुलाना नहीं. ये क्या नाम थी तुम्हारा? ಧರ್ಮದ ಉಳಿವಿಗಾಗಿ ನಾವು ಕರೆದಾಗ ಬರಬೇಕು ಅಂತ ಸಂದೇಶವನ್ನೆಲ್ಲ ಕೊಟ್ಟಿದ್ದಾರಂತೆ. ಅಹಮದಿಯಾ ಮುಸ್ಲಿಮರು ವರ್ಸಸ್ ಸ್ಥಳೀಯ ಮುಸ್ಲಿಮರು ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಸ್ಥಳೀಯ ಮುಸ್ಲಿಮರು ಅನ್ನೋದಕ್ಕಿಂತ ಸುನ್ನಿ ಮುಸ್ಲಿಮರು, ಬಿಕಾಸ್ ಅವರನ್ನೇ ಕಟ್ಟಾ ಮುಸ್ಲಿಮರು ಅಂತ ಕರೆಯೋದು. ಸೊ ಅವರು ವರ್ಸಸ್ ಅಹಮದಿಯರು ಅನ್ನೋ ಪರಿಸ್ಥಿತಿ ಇತ್ತು. ಇಬ್ರು ಫಾಲೋ ಮಾಡೋದು ಕುರಾನನ್ನೇ, ಇಬ್ರು ಫಾಲೋ ಮಾಡೋದು ಪೈಗಂಬರನ್ನೇ. ಬಟ್ ಕೆಲವು ಆಚರಣೆಯನ್ನು ಮಾತ್ರ ಇವ್ರದ್ದು ಕವಲು ತರ ಇರುತ್ತೆ. ಆ ಕವಲಿನ ವಿಚಾರವಾಗಿ ಯಾವಾಗಲೂ ಘರ್ಷಣೆ ಆಗ್ತಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಇಲ್ಲಿ ಯಾವಾಗಂತ ಇವರೆಲ್ಲ ಬಂದಿದ್ದು ಮತ್ತೆ ಸ್ಥಳೀಯ ಮುಸ್ಲಿಮರ ಕೆಂಗಣ್ಣು ಬೀರೋದಕ್ಕೆ ಕಾರಣ ಆದಂತಹ ಅಂಶಗಳು ಯಾವ್ದ್ಯಾವುದು, ಮತ್ತೆ ಇದೆಲ್ಲವೂ ಈಗ ತಿಳಿಯಾಗಿದೆಯಾ ಪರಿಸ್ಥಿತಿ, ಏನೇನು ಡೀಟೇಲ್ಸ್ ಕೊಡ್ತೀರಿ? ಮಮತಾ, ಏನು ದೇವದುರ್ಗದ ದೇವತಗಲ್ ಅನ್ನುವಂಥ ಗ್ರಾಮದಲ್ಲಿ ಏನು ಈ ಒಂದು ಇನ್ಸಿಡೆಂಟ್ ಅಲ್ಲಿಂದ ಆರಂಭ ಆಗುವಂಥದ್ದು, ಏನು ವಿಜಯನಗರದ ಹೊಸಪೇಟೆ ಮೂಲದಿಂದ ಒಂದು 5-6 ಜನ ಮಹಮ್ಮದೀಯ ಏನು ಮುಸ್ಲಿಮ್ಸು ಬರುವಂಥದ್ದು ಬಂದು ಅವರು ಅವರ ಒಂದು ತತ್ವಗಳ ಒಂದು ಪ್ರಚಾರವನ್ನು ಮಾಡ್ತಾರೆ. ಅದು ಇಲ್ಲಿನ ದೇವದುರ್ಗದಲ್ಲಿ ಇರ್ತಕ್ಕಂಥ ಇತರೆ ಪಂಗಡದ ಮುಸ್ಲಿಮ್ಸ್ ಅಂದರೆ ಸುನ್ನಿ ಮತ್ತು ಸಿಯಾ ಏನು ಮುಸ್ಲಿಮ್ಸ್ ಇದ್ದಾರೆ ಅವರ ಒಂದು ಕೆಂಗಣ್ಣಿಗೆ ಗುರಿಯಾಗುವಂಥದ್ದು. ಅವರು ಹೇಳುವ ಪ್ರಕಾರ ಮಹಮ್ಮದೀಯರು ಏನಿದ್ದೀರಿ, ನೀವು ಮುಸ್ಲಿಮರೇ ಅಲ್ಲ, ನೀವು ಯಾವುದೇ ರೀತಿಯಲ್ಲೂ ಕೂಡ ಇಲ್ಲಿ ಬಂದು ಪ್ರಚಾರವನ್ನು ಮಾಡಬಾರದು. ನೀವು ಮಾಡುವುದೇ ಆದರೆ ನಿಮ್ಮ ಪಂಗಡದ ಜನ ಏನಿದ್ದಾರೆ ಅವರಿಗೆ ನಿಮ್ಮ ಆಚರಣೆಗಳು, ನಿಮ್ಮ ತತ್ವಗಳ ಬಗ್ಗೆ ಪ್ರಚಾರ ಮಾಡಿ. ಆದರೆ ನೀವು ಪ್ರಚಾರ ಮಾಡ್ತಿರುವಂಥದ್ದು ನಮ್ಮ ಪಂಗಡದ ಜನಕ್ಕೆ ಇದು ಸರಿಯಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಏನೋ ಒಂದು ಗಲಾಟೆ ಆಗಿರುವಂಥದ್ದು, ಜೊತೆಗೆ ಹಲ್ಲೆ ಕೂಡ ಆಗಿರುವಂಥದ್ದು. ಈಗಾಗಲೇ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ 4 ಜನರ ವಿರುದ್ಧ FIR ಕೂಡ ಈ ಬಗ್ಗೆ ದಾಖಲಾಗಿರುವಂಥದ್ದು. ಜೊತೆಗೆ ಏನು ಅಹಮದಿಯ ಒಂದು ಮುಖಂಡರು ಏನಿದ್ದಾರೆ, ನಾವು ನಮ್ಮ ಜನರಿಗೆ ಆ ಒಂದು ತತ್ವ ಬೋಧನೆಯನ್ನು ಮಾಡ್ತಾ ಇದ್ದೀವಿ, ಹೇಗೆ ನಿಯಮಗಳ ಪಾಲನೆಯನ್ನು ಮಾಡಬೇಕು ಅನ್ನೋದನ್ನು ಮಾಡ್ತಾ ಇದ್ವಿ. ಆದರೆ ದೇವದುರ್ಗದಲ್ಲಿ ನಮ್ಮ ಮೇಲೆ ಅನಾವಶ್ಯಕವಾಗಿ ಹಲ್ಲೆ ಮಾಡಿದ್ದಾರೆ ಅಂದೇಳಿ ಅವರಿಗೆ FIR ಅನ್ನು ಮಾಡಿರುವಂಥದ್ದು. ಆದರೆ ದೇವದುರ್ಗದಲ್ಲಿರ್ತಕ್ಕಂಥ ಮುಸ್ಲಿಂ ಮುಖಂಡರು ಹೇಳುವಂಥದ್ದು, ಇವರು ತಮ್ಮ ತತ್ವಗಳ ಪ್ರಚಾರ ಮಾಡುವ ಮೂಲಕ ಏನು ನಮ್ಮ ಪಂಗಡದಲ್ಲಿರ್ತಕ್ಕಂಥ ಜನರನ್ನು ತಮ್ಮ ಅಂದರೆ ಅಹಮದಿಯ ವರ್ಗಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವಂಥ ಒಂದು ಮತಾಂತರ, ಅಂದರೆ ಒಂದು ರೀತಿಯ ಮತದಲ್ಲೇ ಏನು ಅವರು ಒಂದು ತಮ್ಮ ಕ್ಯಾಟಗರಿಗೆ ಸೇರಿಸ್ಕೋಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ದುಡ್ಡಿನ ಆಮಿಷವನ್ನು ಒಡ್ತಾ ಇದ್ದಾರೆ. ಇದು ಸರಿಯಲ್ಲ, ಹೀಗಾಗಿ ನಾವು ಅವ್ರ ಮೇಲೆ ಗಲಾಟೆ ಮಾಡಬೇಕಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ನಾವು ಈ ಒಂದು ಘಟನೆಯನ್ನು ನೋಡೋದಾದರೆ ಏನು ಮುಸ್ಲಿಂ ಧರ್ಮದಲ್ಲಿರ್ತಕ್ಕಂಥ ಪಂಗಡಗಳೇ ಒಂದು ಧರ್ಮ ಪ್ರಚಾರದ ವಿಚಾರದಲ್ಲಿ ಜಗಳ ಆಗಿರುವಂಥದ್ದು. ಜೊತೆಗೆ ರಾಯಚೂರಿನಲ್ಲಿ ಅಹಮದಿಯ ಪಂಗಡಕ್ಕೆ ಸೇರಿದಂಥ ಜನಸಂಖ್ಯೆ ಅತ್ಯಂತ ಅಲ್ಪ ಇರುವಂಥದ್ದು ಮತ್ತು ದೇವದುರ್ಗ ಹಾಗೂ ದೇವತಗಲ್ನಲ್ಲಿ ಮತ್ತು ಕೆಲವೆಡೆ ಮಾತ್ರ ಅಹಮದಿಯ ಮಸೀದಿಗಳು ಇರುವಂಥದ್ದು. ಅದನ್ನು ಬಿಟ್ಟರೆ ಎಲ್ಲಿಯೂ ಕೂಡ ಅವರ ಮಸೀದಿಗಳು ಇಲ್ಲ. ಈಗಿದ್ದಾಗಲೂ ಕೂಡ ಅವರು ಇಲ್ಲಿ ಪ್ರಚಾರಕ್ಕೆ ಬಂದು ಉಳಿದೆಲ್ಲ ಜನರನ್ನು ಒಕ್ಕಲೆಬ್ಬಿಸ್ತಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ರೈಟ್, ಧನ್ಯವಾದ ವಿಜಯ್ ತಮ್ಮ ಮಾಹಿತಿಗಾಗಿ. ಸದ್ಯಕ್ಕೆ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರಾ. ರಾಯಚೂರು ಇಂಥದ್ದೊಂದು ವಿಚಿತ್ರ ಸನ್ನಿವೇಶಕ್ಕೆ ಕಾರಣ ಆಯಿತು. ನಾನು ಆಗಲೇ ಹೇಳ್ದಾಗೆ ಅಹಮದಿಯರು ಸುನ್ನಿ ಇರ್ಬೋದು, ಶಿಯಾ ಇರ್ಬೋದು, ಎಲ್ಲರೂ ಕುರಾನನ್ನೇ ಓದ್ತಾರೆ, ಎಲ್ಲರೂ ಕೂಡ ಪೈಗಂಬರರನ್ನು ನಂಬ್ತಾರೆ. ಆದರೆ ಕೆಲವು ಆಚರಣೆಗಳಲ್ಲಿ, ಕೆಲವು ತತ್ವದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಘರ್ಷಣೆಗಳಾಗ್ತಾ ಇರುತ್ತೆ.